ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಲಕ್ಷ ದೀಪೋತ್ಸವ. ಹೌದು, ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿ ಸುಗನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಸುಮಾರು 400 ವರ್ಷಗಳ ಇತಿಹಾಸ ಪ್ರಸಿದ್ಧವುಳ್ಳ ಮತ್ತು ಅಪಾರ ಭಕ್ತರು ಹೊಂದಿರುವ ಮತ್ತು ಭಕ್ತರಿಗೆ ಬೇಡುವ ವರ ಕೊಡುವ ಎಂದೇ ಪ್ರಸಿದ್ಧವಾಗಿರುವ ಶ್ರೀ ಬಸವೇಶ್ವರ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು. ಸಾವಿರಾರು ಭಕ್ತಾದಿಗಳು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಿದರು. ಈ ದೇವಾಲಯದಲ್ಲಿ ಪ್ರತಿನಿತ್ಯ ವಿಶೇಷ ಪೂಜೆ ಮತ್ತು ಪ್ರತಿ ಅಮಾವಾಸ್ಯೆಯಲ್ಲಿ ಪೂಜೆ, ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ, ಬಸವ ಜಯಂತಿ, ಮಹಾಶಿವರಾತ್ರಿ, ಆಯುಧ ಪೂಜೆಯಲ್ಲಿ ಅದ್ದೂರಿಯಾಗಿ ಜಾತ್ರಾ ಮಹೋತ್ಸವ ನಡೆಯುತ್ತದೆ ಎಂದು ಗ್ರಾಮದ ಮುಖಂಡರು ತಿಳಿಸಿದರು. ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಸಿಎಸ್ಪುರ ಹೋಬಳಿ ಮತ್ತಿಕೆರೆ ಮಜರೆ ಸುಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರ ದೇವಾಲಯ ನೆಲೆಸಿದ್ದು ಸುಮಾರು 400 ವರ್ಷದ ದೇವಸ್ಥಾನ ಇದು. ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪೂಜೆ ನಡೀತಾ ಇದ್ದು ಎಲ್ಲ ಕಾರ್ಯಕ್ರಮ, ಬಸವ ಜಯಂತಿ, ಆಯುಧ ಪೂಜೆ, ವಿಜಯದಶಮಿ ಹಾಗೂ ಶಿವರಾತ್ರಿ ಬಹಳ ಗ್ರ್ಯಾಂಡ್ ಆಗಿ ನಡೀತದೆ, ಜಾತ್ರೆ ಥರ. ಹಾಗೂ ದೀಪೋತ್ಸವ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಆದರೆ 9 ವರ್ಷದಿಂದ ಸತತವಾಗಿ 9 ವರ್ಷದಿಂದ ಈ ಒಂದು ಕಾರ್ಯಕ್ರಮ ನೆರವೇರ್ತಾ ಇದೆ. ಎಲ್ಲ ಭಕ್ತಾದಿಗಳಿಂದ ನೆರವೇರ್ತಾ ಇದೆ. ಅಮಾವಾಸ್ಯೆ, ಪ್ರತಿ ಅಮಾವಾಸ್ಯೆ, ತಿಂಗಳ ಅಮಾವಾಸ್ಯೆಯಲ್ಲಿ ಪ್ರತಿ ಅಮಾವಾಸ್ಯೆಯಲ್ಲಿ ಅನ್ನದಾನ ಪ್ರಾರಂಭವಾಗಿದೆ. ಆದರೆ 9 ವರ್ಷದಿಂದ ಈ ದೇವಸ್ಥಾನ ಪ್ರತಿಷ್ಠಾಪನೆ ಆದ್ಮೇಲೆ 9 ವರ್ಷದಿಂದ ಸತತವಾಗಿ ಪ್ರತಿ ಅಮಾವಾಸ್ಯೆಯಲ್ಲಿ ಈ ಸ್ಥಳದಲ್ಲಿ ನಡೀತಾ ಇದೆ ಅನ್ನದಾನ. ಈ ಸಿಎಸ್ಪುರ ಹೋಬಳಿಗೆ ಯಾವ ದೇವಸ್ಥಾನದಲ್ಲೂ ಇರುವಂತ ಒಂದು ಅನ್ನದಾನ ಕಾರ್ಯಕ್ರಮ ಇಲ್ಲ. ಪ್ರತಿ ತಿಂಗಳು ಇದು ಸಣ್ಣ ಗ್ರಾಮವಾದರೂ ಆ ಭಗವಂತ ನೆರವೇರಿಸ್ಕೊಳ್ತಾ ಇದ್ದಾರೆ. ದಯಮಾಡಿ ಇದಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಎಲ್ಲರೂ ಬಂದು ಸಹಾಯ ಮಾಡಿ. ನಾವು ದಯಮಾಡಿ ಎಲ್ಲರೂ ಬಂದು ದೇವಸ್ಥಾನಕ್ಕೆ ಬಂದು ಒಂದು ಸಾರಿ ಒಮ್ಮೆ ಭೇಟಿ ಕೊಟ್ಟು ನಾವೆಲ್ಲ ನೋಡಿ ಆ ಭಗವಂತನ ಮಹಿಮೆ ನೋಡಿ. ನಮ್ಮೂರ ಗ್ರಾಮಸ್ಥರಂತೂ ಎಲ್ಲ ಅನುಕೂಲವಾಗಿದ್ದಾರೆ. ಈ ದೇವರು ನಮ್ಮದವರು ಎಲ್ಲರೂ ಅನುಕೂಲವಾಗಿದ್ದಾರೆ. ಯಾರಿಗೂ ಯಾವುದೇ ತೊಂದರೆ ಇದ್ದಾರೆ ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮೂರು ಸುತ್ತಮುತ್ತಲ ಗ್ರಾಮಸ್ಥರು ಎಲ್ಲರನ್ನೂ ಕಾಪಾಡ್ಕೊಂಡು ಹೋಗ್ತಾ ಇದ್ದಾನೆ. ಪರಮಾತ್ಮ, ಗಣಪತಿ, ಈಶ್ವರ, ಬಸವೇಶ್ವರ, ಪಾರ್ವತಿ, ಪರಮೇಶ್ವರ, ಬಸವಣ್ಣ ಬೆಳೀತಾ ಇದೆ. ಈ ಗ್ರಾಮದಲ್ಲಿ ಈ ದೇವರು ಬಂದು ಬಿಟ್ಟರೆ ಬೇರೆ ಯಾವುದೇ ದೇವರಿಲ್ಲ ಈ ಗ್ರಾಮದಲ್ಲಿ. ಆದ್ರಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಎಲ್ಲ ಕಾರ್ಯಕ್ರಮಗಳು ಎಲ್ಲರೂ ಬಂದು ಭಾಗವಹಿಸಿ ನೆರವೇರಿಸ್ಕೊಳ್ತಾ ಇದ್ದಾರೆ.